ನಿಮ್ಮ ವಾಹಿನಿ ಇದ್ದಿದ್ದು ಇದ್ದ ಹಾಗೆ. ಸರ್ಕಾರಿ ಶಾಲೆ ಶಿಕ್ಷಕರೊಬ್ಬ ತನ್ನ ಶಾಲೆಯ ಮಕ್ಕಳಿಗೆ ವಿಜ್ಞಾನ ವಿಭಾಗದಲ್ಲಿ ಹೊಸ ಆವಿಷ್ಕಾರಗಳನ್ನು ಮಾಡುವುದನ್ನು ಕಲಿಕೆಯ ಮೂಲಕ ಮಕ್ಕಳ ಪ್ರತಿಭೆಯನ್ನು ಹೊರಹಾಕಿ ಪುಟಾಣಿ ಮಕ್ಕಳು ತಯಾರು ಮಾಡಿದ ಅಂಗವಿಕಲರ ಹೈಟೆಕ್ ತಂತ್ರಜ್ಞಾನದ ಶೌಚಾಲಯ, ಗಣಿಗಾರಿಕೆ ಕೆಲಸ ಮಾಡುವ ಕಾರ್ಮಿಕರಿಗೆ ವಿನೂತನ ಹೆಲ್ಮೆಟ್, ಸಂಚಾರಿ ರೈಲ್ವೆಯಲ್ಲಿ ಬೆಂಕಿ ಅವಘಡ ತಪ್ಪಿಸುವ ಮಕ್ಕಳ ನೂತನ ಆವಿಷ್ಕಾರದ ಪ್ರತಿಭೆಗೆ ಜಿಲ್ಲಾ ಮಟ್ಟದಲ್ಲಿ ದ್ವಿತೀಯ ಸ್ಥಾನ ಪಡೆದು ನಾಗಮಂಗಲ ತಾಲೂಕಿಗೆ ಕೀರ್ತಿಯನ್ನು ತಂದಿದ್ದಾರೆ. ನಾಗಮಂಗಲ ತಾಲೂಕು ಹೊನ್ನವರ ಪಂಚಾಯಿತಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಾಚನಾಯಕನಹಳ್ಳಿ ಶಾಲಾ ಮಕ್ಕಳು ಇತ್ತೀಚೆಗೆ ಮಂಡ್ಯದಲ್ಲಿ ನಡೆದ ಅಧ್ಯಾಪನ ಪಬ್ಲಿಕ್ ಚಾರಿಟಬಲ್ ಟ್ರಸ್ಟ್ ಮಂಡ್ಯ ಇವರು ಆಯೋಜಿಸಿದ ಅಧ್ಯಾಪನ ವಿಜ್ಞಾನೋತ್ಸವ 2024 ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು, ಶಾಲೆಯ 7ನೇ ತರಗತಿ ವಿದ್ಯಾರ್ಥಿಗಳಾದ ಜೀವನ್, ಲಾವಣ್ಯ, ಲಕ್ಷ್ಮೀದೇವಿ ಇವರು ಅಭಿವೃದ್ಧಿಪಡಿಸಿದ ಸ್ಮಾರ್ಟ್ ಸೋಲಾರ್ ಹೆಲ್ಮೆಟ್ ಮಾಡೆಲ್ಗೆ ಜಿಲ್ಲಾ ಮಟ್ಟದ ನೊಬೆಲ್ ವರ್ಲ್ಡ್ ರೆಕಾರ್ಡ್ ದ್ವಿತೀಯ ಪ್ರಶಸ್ತಿ, 6ನೇ ತರಗತಿ ವಿದ್ಯಾರ್ಥಿಗಳಾದ ಗೌತಮ್, ನಿಶಾಂತ್ ಸ್ಫೂರ್ತಿ ವಿದ್ಯಾರ್ಥಿಗಳು ಅಭಿವೃದ್ಧಿಪಡಿಸಿದಂತಹ ಫೈರ್ ಸ್ಟೇಷನ್ ಇನ್ ಟ್ರೈನ್ ಮತ್ತು ಸ್ಮಾರ್ಟ್ ಟಾಯ್ಲೆಟ್ ಮಾಡೆಲ್ಗೆ ತಾಲೂಕು ಮಟ್ಟದ ನೊಬೆಲ್ ವರ್ಲ್ಡ್ ರೆಕಾರ್ಡ್ ಪ್ರಥಮ ಮತ್ತು ದ್ವಿತೀಯ ಬಹುಮಾನ ಪ್ರಶಸ್ತಿಗಳು ಪಡೆದಿದ್ದು ನಾಗಮಂಗಲ ತಾಲೂಕಿಗೆ ಕೀರ್ತಿಯನ್ನು ತಂದಿದ್ದಾರೆ. ಟಾಯ್ಲೆಟ್ ಈ ಕಾಲದಲ್ಲಿ ಇದು ರೈಲ್ವೆ ಸ್ಟೇಷನ್ನಲ್ಲಿ, ಬಸ್ ಸ್ಟ್ಯಾಂಡಲ್ಲಿ ಇಂಥದ್ದು ಎಲ್ಲಿ ಇರಲ್ಲ. ಹಾಗಾಗಿ ಕೈಕಾಲಿಲ್ದಿರೋರಿಗೆ ಇದು ತುಂಬ ಹೆಲ್ಪ್ ಆಗುತ್ತೆ. ಕಾಲಿಲ್ದಿರೋರಿಗೆ ಜಾಸ್ತಿನೇ ಹೆಲ್ಪ್ ಆಗುತ್ತೆ. ಹೊರಗಡೆ ಇಲ್ಲಿ ಟಾಯ್ಲೆಟ್ ಇದೆ, ಅಲ್ಲಿ ಬಟನ್ ಇದೆ, ಈ ಥರ ಪ್ರೆಸ್ ಮಾಡಿದ್ರೆ ವಾಟರ್ ಬರುತ್ತೆ. ಆಮೇಲೆ ಇದರಲ್ಲಿ ಬೆಂಕಿ ಕಡ್ಡಿ ಕಚ್ಚಿದ್ರೆ ಯಾರು ಬೀಡಿ ಸಿಗರೇಟ್ ಸೇದೋರು ಏನಾರು ಹೊರಗಡೆ ಯಾರು ಬೇರೆ ನಿಂತಿದ್ರೆ ಇಂಥ ಬೆಂಕಿ ಕಡ್ಡಿ ಏನಾರು ಇದನ್ನ ಗೀರ್ಬಿಟ್ಟು ಒಳಗಡೆ ಹಿಡಿದ್ರೆ ಸೈರನ್ ಬರುತ್ತೆ, ಸೈರನ್ ಕೂಗುತ್ತೆ. ಆಗ ಒಳಗಡೆ ಇರೋರು ಸಿಗರೇಟ್ ಬೀಡಿ ಸೇದ್ತಿದ್ದಾರೆ ಅಂತ ಗೊತ್ತಾಗುತ್ತೆ. ಆಗ ಅವರು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟರೆ ಮಾಡಲಲ್ಲಿ ಈ ಮಾಡಲ್ ಟಾಯ್ಲೆಟಲ್ಲಿ ಧೂಮಪಾನ ಸೇದೋರಿಗೆ, ಬೀಡಿ ಸಿಗರೇಟ್ ಸೇದೋರಿಗೆ ಇದು ಅದನ್ನು ತಡೆಯುತ್ತೆ, ಧೂಮಪಾನ ಸೇದೋದನ್ನ ತಡೆಯುತ್ತೆ. ಆಮೇಲೆ ಅಂಗವಿಕಲರಿಗೆ ಇದು ತುಂಬ ಹೆಲ್ಪ್ ಆಗುತ್ತೆ. ಮೇಳದಲ್ಲಿ ಭಾಗವಹಿಸಿದ್ದೆ ನಾನು. ನಮ್ಮ ಶಾಲೆಯಿಂದ ನಮ್ಮ ಸರ್ರಿಂದ ಒಂದು ಮಾಡೆಲ್ಸ್ ಮಾಡಿದೆ. ಇದರ ಹೆಸರು ಸೋಲಾರ್ ಹೆಲ್ಮೆಟ್. ಇದು ಗಣಿ ಕೆಲಸ ಮಾಡೋರಿಗೆ ತುಂಬ ಉಪಯೋಗ ಆಗುತ್ತೆ. ಗಣಿ ಕೆಲಸ ಮಾಡ್ತಾ ಅವ್ರಿಗೆ ಬಿಸಿಲು ಜಾಸ್ತಿ ತಡೆಯೋಕ್ಕಾಗ್ದೇ ಇದು ಹಾಕ್ಕೊಂಡಿರ್ತಾರೆ. ಹಿಂಗೆ ಹಾಕ್ಕೊಂಡಿದ್ದಾಗ ಅವ್ರಿಗೆ ಜಾಸ್ತಿ ಸೆಕೆ ಆಗಿರ್ತದೆ. ಇಲ್ಲಿ ಆನ್ ಇರ್ತದೆ, ಇಲ್ಲಿ ಫ್ಯಾನ್ ಕೊಟ್ಟಿದ್ದೀನಿ ಇಲ್ಲಿ ಸೋಲಾರ್ ಇರ್ತದೆ. ಇಲ್ಲಿ ಆನ್ ಮಾಡ್ಕೊಂಡ್ರೆ ಇಲ್ಲಿ ನೋಡಿ ಗಾಳಿ ತಿರುಗ್ತಿದೆ. ಇದು ಸೋಲಾರ್ ಹೆಲ್ಮೆಟ್ ಹಾಕೊಂಡು ಅವ್ರಿಗೆ ತುಂಬ ಇರಿಟೇಟ್ ಆಗ್ತಾ ಇರುತ್ತೆ. ಇದು ಇಲ್ಲಿ ಒಂದು ಬಟನ್ ಇರುತ್ತೆ, ಇಲ್ಲಿ ಫ್ಯಾನ್ ಹಾಕೊಂಡ ತಕ್ಷಣ ಅವ್ರಿಗೆ ತಣ್ಣಗಾಯ್ತಾ ಇರ್ತದೆ. ಮಾಡಿದ್ದೀನಿ ಈ ಟ್ರೈನಲ್ಲಿ. ಈಗ ಸಾಮಾನ್ಯವಾಗಿರೋ ಟ್ರೈನಲ್ಲಿ ಈಗೆಲ್ಲ ಹೋಯ್ತಾ ಇರ್ತಾವಲ್ಲ, ಟ್ರೈನಲ್ಲಿ ಫಾಸ್ಟ್ ಹೋದಾಗೆಲ್ಲ ಬೆಂಕಿ ಜಾಸ್ತಿ ಎತ್ಕೊಂಡ್ಬಿಡುತ್ತೆ. ಆಗ ಅಲ್ಲಿ ಫೈರ್ ಇಂಜಿನ್ ಹೋಗುತ್ತೆ. ಇದೇ ಈಗ ಬೆಟ್ಟ ಗುಡ್ಡ ಈ ಕಡೆ ಎಲ್ಲ ಹೋದಾಗ ಫೈರ್ ಇಂಜಿನ್ ಇರೋದೇ ಇಲ್ಲ. ಆಗ ಬೆಂಕಿ ಜಾಸ್ತಿ ಜೋರಾಗುತ್ತೆ. ಆಗ ಇಲ್ಲಿ ಬೆಂಕಿ ಇಲ್ಲಿ 100 ಸೆಂಟಿಮೀಟರ್ ಅಂತ ಜಾಸ್ತಿ ಎತ್ಕೊಂಡ್ರೆ ಇಲ್ಲಿ ರೈಲ್ವೆ ಓಡಿಸ್ತಾ ಇರ್ತಾರಲ್ಲ, ಅವರಿಗೆ ಸಣ್ಣ ಸೈಲೆಂಟ್ ಕೂಗ್ತಾರೆ. ಅವರು ಇಲ್ಲಿ ಇದ್ರೊಳಗೆಲ್ಲ ಮನಗಿರ್ತಾರೆ, ಒಬ್ರು ಕುತ್ಕೊಂಡಿರ್ತಾರೆ, ಒಬ್ರು ಸುಸ್ತಾಗಿರ್ತದೆ, ಅವರು ಎಲ್ಲ ಗೊತ್ತಾಗಿರ್ತದೆ. ಇವರು ಇಲ್ಲಿ ಬಂದಾಗ ಇಲ್ಲೊಂದು ಸೈಲೆಂಟ್ ಮಾಡ್ತಾರೆ. ಇಲ್ಲಿ ಎಲ್ಲರಿಗೂ ಗೊತ್ತಾಗುತ್ತೆ ಏನೋ ಅಪಾಯಘಾತ ಇರುತ್ತೆ ಅಂತ. ಅವ್ರಿಗೆ ಗೊತ್ತಾದಾಗ ಎಲ್ಲರೂ ಅಲರ್ಟ್ ಆಗ್ತಾರೆ, ಒಂದು ಕಡೆ ಕೊಯ್ತಾರೆ ಅವರು ಬೆಂಕಿ ಎತ್ಕೊಂಡಿರೋದ್ರಲ್ಲಿ. ಆಗ ಹೆವಿ ಇದಾಗ ನಿಲ್ಲಿಸ್ತಾನೆ ಇವರು ಟ್ರೈನರು. ಆಗ ನಿಲ್ಲಿಸಿದಾಗ ಬೆಂಕಿ ಜಾಸ್ತಿ ಆದಾಗ ಇಲ್ಲಿಂದ ನೀರು ಬರುತ್ತೆ, ಇಲ್ಲಿ ಇದು ಬೆಂಕಿ ಇರೋ ಸ್ಥಳ ತಣ್ಣಗಾಗುತ್ತೆ. ಈ ಸ್ಪರ್ಧೆಯಲ್ಲಿ ಮಂಡ್ಯ ಜಿಲ್ಲೆಯಾದ್ಯಂತ ಸರ್ಕಾರಿ ಹಾಗೂ ಖಾಸಗಿ ಶಾಲೆಯ ಸುಮಾರು 5,000ರಿಂದ 6,000 ಮಕ್ಕಳು ಭಾಗವಹಿಸಿದ್ದು, ಸುಮಾರು 2,000 ಮಾಡೆಲ್ಗಳು ಪ್ರದರ್ಶಿತಗೊಂಡಿರುತ್ತವೆ. ಇಂತಹ ವಿವಿಧ ಸ್ಪರ್ಧಾತ್ಮಕ ಮಾಡೆಲ್ಗಳಲ್ಲಿ ನಮ್ಮ ಸರ್ಕಾರಿ ಶಾಲೆಯ ಮಕ್ಕಳು ತಯಾರಿಸಿದಂತಹ ಮಾಡೆಲ್ಗಳು ಪ್ರಶಸ್ತಿಗೆ ಆಯ್ಕೆಯಾಗಿದ್ದು ಸಂತಸದ ಸಂಗತಿಯಾಗಿದೆ. ಶಾಲಾ ಆಡಳಿತ ಮಂಡಳಿ ಮತ್ತು ಗ್ರಾಮಸ್ಥರು, ಶಾಲೆಯ ಶಿಕ್ಷಕರು ಸಂತಸವನ್ನು ವ್ಯಕ್ತಪಡಿಸಿದರು. ನಾಗಮಂಗಲ ತಾಲೂಕು ಬಿಣ್ಣಿನೊಲೆ ಹೋಬಳಿಯ ಹೊನ್ನಾವರ ಕ್ಲಸ್ಟರ್ನ ಮಾಚನಾಯಕನಹಳ್ಳಿ ಗ್ರಾಮದ ಮುಖ್ಯ ಶಿಕ್ಷಕನಾದಂತಹ ರವಿಶಂಕರ್. ನಾನು ಇತ್ತೀಚೆಗೆ ನಡೆದಂತಹ
ಮಂಡ್ಯದವರು ಆಯೋಜಿಸಿದಂತಹ ಅಧ್ಯಾಪನ ವಿಜ್ಞಾನ ಚಾರಿಟಬಲ್ ಟ್ರಸ್ಟ್ನವರು ಒಂದು ವಿಜ್ಞಾನ ಸ್ಪರ್ಧೆಯನ್ನು ಆಯೋಜಿಸಿದರು. ಆ ಒಂದು ಸ್ಪರ್ಧೆಯಲ್ಲಿ ನಮ್ಮ ಇಡೀ ಮಂಡ್ಯ ಜಿಲ್ಲೆಯ ಎಲ್ಲ ತಾಲೂಕಿನ ಖಾಸಗಿ ಮತ್ತು ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಮಕ್ಕಳು ಭಾಗವಹಿಸಿದರು. ಹೈಸ್ಕೂಲಿನ ವಿದ್ಯಾರ್ಥಿಗಳು ಸಹ ಭಾಗವಹಿಸಿದರು. ಸುಮಾರು 6,000 ವಿದ್ಯಾರ್ಥಿಗಳು ಸುಮಾರು 2,000 ಮಾಡೆಲ್ಗಳನ್ನು ವಸ್ತು ಪ್ರದರ್ಶನದಲ್ಲಿ ಆಯೋಜನೆ ಮಾಡಿದರು. ಅಂತಹ ವಸ್ತು ಪ್ರದರ್ಶನದಲ್ಲಿ ಹಲವಾರು ವಿಜ್ಞಾನ ಬೆಳವಣಿಗೆಯ ಅಂಶಗಳನ್ನಿಟ್ಟುಕೊಂಡು ಮಾದರಿಗಳನ್ನು ತಯಾರು ಮಾಡಿದರು. ಅಂಥದ್ರಲ್ಲಿ ನಮ್ಮ ಶಾಲೆಯ ಮಕ್ಕಳು ತಯಾರು ಮಾಡಿದಂತಹ ಸ್ಮಾರ್ಟ್ ಹೆಲ್ಮೆಟ್ ಹಾಗೂ ದಿ ಫೈರ್ ಎಂಜಿನ್ ಟ್ರೈನ್ ಅನ್ನೋ ಒಂದು ಕಾನ್ಸೆಪ್ಟ್ ನಡಿನಲ್ಲಿ ಮಾಡಿದಂತಹ ಟ್ರೈನು, ಹಾಗೆಯೇ ಅಂಗವಿಕಲರಿಗೆ ವಿಶೇಷವಾಗಿ ಮಾಡಿದಂತಹ ಸ್ಮಾರ್ಟ್. ಇದಕ್ಕೆ ಶ್ರಮವಹಿಸಿದಂತಹ ಶಾಲಾ ಮುಖ್ಯ ಶಿಕ್ಷಕರಾದ ರವಿಶಂಕರ್, ಶಿಕ್ಷಕರಾದ ಸಂತೋಷ್ ಕಾವ್ಯರವರಿಗೆ ಎಸ್ಟಿಎಂಸಿ ಅಧ್ಯಕ್ಷರು, ಸದಸ್ಯರುಗಳು, ಗ್ರಾಮಸ್ಥರು, ಗ್ರಾಮ ಪಂಚಾಯಿತಿ ಸದಸ್ಯರು, ಶಾಲಾ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.